ಗುರು ಈ ಒಂದು IPL ನ ಚಿಕ್ ಮೊಬೈಲ್ ಮತ್ತೆ ಚಿಕ್ ಟಿವಿ ನೋಡೋದಕ್ಕಿಂತ ಈ ಒಂದು ಪ್ರಾಜೆಕ್ಟ್ ನ ತಗೊಂಡು ಮಿನಿಮಮ್ 50 ಇಂಚಸ್ ಇಂದ 200 ಇಂಚಸ್ ಗಳವರೆಗೂ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಹೆಂಗಿರುತ್ತೆ. ಇವತ್ತು ನನ್ನ ಮುಂದೆ ಟಾಪ್ ಪವರ್ ಅನ್ನೋ ಒಂದು ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂತಹ ಒಂದು ಪ್ರೊಜೆಕ್ಟರ್ ಕೂಡ ಇದೆ. ಇದು ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರುವಂತಹ ಪ್ರೊಜೆಕ್ಟರ್ ಇರೋದ್ರಿಂದ ಬೇರೆ ಒಂದು ಪ್ರಾಜೆಕ್ಟ್ ನಿಮಗೆ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಇರುತ್ತೆ, ಬಟ್ ಯೂಟ್ಯೂಬ್ ಮಾತ್ರ ಓಪನ್ ಆಗುತ್ತೆ. ಈಗ ಹಾಟ್ಸ್ಟಾರ್ ಆಗಿರಲಿ, ಜಿಯೋ ಹಾಟ್ಸ್ಟಾರ್, ನೆಟ್ಫ್ಲಿಕ್ಸ್, ಅಮೆಜಾನ್ ಏನಾದ್ರು ವರ್ಕ್ ಮಾಡ್ತಿದ್ರೆ ನಿಮಗೆ ಹ್ಯಾಂಗ್ ಆಗೋದು, ಸ್ಲೋ ಆಗೋದು ಅಥವಾ ವರ್ಕೇ ಆಗದಿರೋ ತರ ಈ ತರ ಪ್ರಾಬ್ಲಮ್ ಬರುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ನಿಮಗೆ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಹೊಂದಿರೋದ್ರಿಂದ ಇದರಲ್ಲಿ ನಿಮಗೆ ಎಲ್ಲ ತರದ OTT ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಮೊದಲಿಗೆ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಪ್ರೈಸ್ ಬಂದ್ಬಿಟ್ಟು ನಿಮಗೆ MRP ವಿಷಯಕ್ಕೆ ಬರೋದಾದ್ರೆ 29,999 ರೂಪಾಯಿಗೆ MRP ಇದೆ. ಅದೇ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಿಮಗೆ ಲಿಟರಲಿ 15,000 ರೂಪಾಯಿ ಪ್ರೈಸ್ ಇದೆ. ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಾವು ಕೊಡ್ತಿರುವಂತಹ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ 12,000 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ. ಅಪ್ ಟು ನಿಮಗೆ 1 ವರ್ಷಗಳ ಕಾಲ ನಿಮಗೆ ವಾರಂಟಿ ಕೂಡ ಸಿಗ್ತದೆ. ಹಾಗೆ ಇಸ್ಕೋಬಹುದು. ನೀವು ವಾರಂಟಿಗೋಸ್ಕರ ನೀವು ಸರ್ವಿಸ್ ಸೆಂಟರ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು ಅಂತ ಯಾವುದೇ ತರ ನೆಸೆಸಿಟಿ ಇಲ್ಲ. ಏನೇ ಪ್ರಾಬ್ಲಮ್ಸ್ ಇದ್ರೂ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ನೀವು ತಂದು ಕೊಟ್ರೆ ಸಾಕು. ಹಾಗೆ ಈ ಒಂದು ಪ್ರಾಡಕ್ಟ್ ನ ಓಪನ್ ಮಾಡಿದಂಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತದೆ. ಈ ರಿಮೋಟ್ ಬಂದು ಗಮನಿಸಬಹುದು ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಇರೋದ್ರಿಂದ ಇದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಡಿಸ್ನಿ ಪ್ಲಸ್, ಸ್ಟಾರ್, ಪ್ರೈಮ್ ವಿಡಿಯೋ ಈ ತರದ ಶಾರ್ಟ್ ಕಟ್ ನಿಮಗೆ ಬಟನ್ಸ್ ಕೂಡ ಬರುತ್ತೆ. ಯಾವ ಬಟನ್ ನೀವು ಪ್ರೆಸ್ ಮಾಡ್ತಿರೋ ಡೈರೆಕ್ಟ್ ಆಗಿ ಔಟ್ ಪ್ಲಾಟ್ಫಾರ್ಮ್ ಕೂಡ ಪ್ಲೇ ಕೂಡ ಆಗುತ್ತೆ. ಹಾಗೆ ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ. ವಾಯ್ಸ್ ಅಸಿಸ್ಟೆಂಟ್ ನೀವು ಪ್ರೆಸ್ ಮಾಡಿಬಿಟ್ಟು ಮಾತಾಡಿದ್ರೆ ಅಲ್ಲಿ ಯಾವ ವಿಡಿಯೋ ನೀವು ಸರ್ಚ್ ಮಾಡ್ತೀರಾ ಅದು ಕೂಡ ಬರುತ್ತೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಕೂಡ ಅಂತಾನೆ ಹೇಳ್ಬೋದು. ಈ ಒಂದು ರಿಮೋಟ್ ಮೂಲಕನೇ ಕಂಪ್ಲೀಟ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ಈ ಒಂದು ಯೂಸರ್ ಮ್ಯಾನುವಲ್ ಕೂಡ ನೋಡ್ಕೋಬಹುದು. ಹಾಗೆ ಇದನ್ನ ಕನೆಕ್ಟ್ ಮಾಡೋಕೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಿಗ್ತಾ ಇದೆ. ಹಾಗೆ ನೀವೇನಾದ್ರೂ DTH ಏನಾದ್ರು ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ ಒಂದು HDMI ಕೇಬಲ್ ಸಹ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಈ ಒಂದು 12,000 ರೂಪಾಯಿ ರೇಂಜ್ ಗೆ ಮಾತ್ರ ಅದ್ಭುತವಾದ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ಒರಿಜಿನಲ್ ABS ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರುವಂತದ್ದು. ಸೊ ಲುಕ್ ಮಾತ್ರ ಈ ಒಂದು ಪ್ರೈಸ್ ರೇಂಜ್ ಗೆ ಕ್ರೇಜಿ ಆಗಿದೆ ಗುರು. ಇನ್ನೊಂದು ಏನಂತಂದ್ರೆ ಇದು ತುಂಬಾನೇ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇರುವಂತದ್ದು. ಅಂತಂದ್ರೆ ಈಗ ನೀವು ಎಲ್ಲಾದ್ರೂ ಟೂರ್ಗೆ ಹೋಗ್ತೀರಾ ಅಥವಾ ಟ್ರಿಪ್ ಹೋಗ್ತಿದ್ದೀರಾ ಅಥವಾ ಇದನ್ನ ಎಲ್ಲಾದ್ರೂ ಇನ್ನೊಂದು ಕಡೆ ಕ್ಯಾರಿ ಮಾಡ್ತೀರಾ ಅಂದ್ರೆ ಒಂದು ಚಿಕ್ಕ ಬ್ಯಾಗ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಬಹುದು. ಹಾಗೆ ಇನ್ನು ಪ್ರಾಜೆಕ್ಟ್ ನ ಮೇಲ್ಗಡೆ ಬಂದ್ರೆ ಟಾಪ್ ಕಂಪನಿಯ ಲೋಗೋ ಕೂಡ ಇದೆ. ಹಾಗೆ ಒಂದು ಡೆಡಿಕೇಟೆಡ್ ಇದನ್ನ ಆನ್ ಮಾಡೋಕೆ ಒಂದು ಎಕ್ಸ್ಟ್ರಾ ಬಟನ್ ಸಹ ನೀಡಿದ್ದಾರೆ. ಈ ಬಟನ್ ಮೂಲಕ ಇದನ್ನ ಆನ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ರಿಮೋಟ್ ಮೂಲಕ ಕೂಡ ಆನ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಹಿಂದ್ಗಡೆ ಅಂದ್ರೆ ಬ್ಯಾಕ್ ಸೈಡ್ ನ ಕೆಲವೊಂದು ಫೋರ್ಟ್ಸ್ ಗಳು ನೋಡಬಹುದು. ಒಂದು USB ಪೋರ್ಟ್ ಕೂಡ ಇದೆ. USB ಪೋರ್ಟ್ ಇಂದ ನೀವು ಅಂದ್ರೆ ಒಂದು ಪೆನ್ ಡ್ರೈವ್ ಅಲ್ಲಿ ನೀವು ಫೋಟೋಸ್ ವಿಡಿಯೋಸ್ ಕೂಡ ಹಾಕೊಂಡು ಕೂಡ ಒಂದು ದೊಡ್ಡ ಇಂಚಸ್ ಅಲ್ಲಿ ಕೂಡ ನೋಡ್ಕೋಬಹುದು. ಹಾಗೆ ಒಂದು HDMI ಪೋರ್ಟ್ ಕೂಡ ಇದೆ. ಈ HDMI ಪೋರ್ಟ್ ಇಂದ ನಿಮ್ಮ ಮನೆಯಲ್ಲಿ ಇರುವಂತಹ ಈ DTH ಕನೆಕ್ಷನ್ ಇರ್ತದಲ್ಲ, ಅಂತಂದ್ರೆ ಸನ್ ಡೈರೆಕ್ಟ್ ಅಥವಾ ಟಾಟಾ ಸ್ಕೈ ಏನಾದ್ರು ಇರ್ತದಲ್ಲ, ಆ ರಿಸೀವರ್ ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಂಡು ಕೂಡ ನೀವು ಟಿವಿಯಲ್ಲಿ ಬರುತ್ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ಆರಾಮಾಗಿ ಒಂದು ದೊಡ್ಡ ಇಂಚಸ್ ಅಲ್ಲಿ ಕೂಡ ನೋಡ್ಕೋಬಹುದು. ಹಾಗೆ ಇನ್ನು ಗಮನಿಸಬಹುದು ಇದರಲ್ಲಿ 3.5mm ನ ಆಡಿಯೋ ಜಾಕ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇದರಿಂದ ನೀವು ಸೌಂಡ್ ಏನಾದ್ರು ಕನೆಕ್ಷನ್ ಮಾಡ್ಕೋತೀರಾ, ಸೌಂಡ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇದ್ರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಬ್ಲೂಟೂತ್ ಬಂದ್ಬಿಟ್ಟು ನಿಮಗೆ 5.2 ಆಪ್ಷನ್ಸ್ ಕೂಡ ಇದೆ. ಈ ಬ್ಲೂಟೂತ್ ಆಪ್ಷನ್ ಇಂದ ನೀವು ಮನೆಯಲ್ಲಿರುವಂತಹ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ ಗಳನ್ನು ಕೂಡ ಆರಾಮಾಗಿ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಪವರ್ ಕನೆಕ್ಟ್ ಮಾಡೋಕೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಯೂನಿಕ್ ಆದ ಆಪ್ಷನ್ ಏನಂದ್ರೆ ಬೇರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಏನಾದ್ರು ನೀವು ಡಸ್ಟ್ ಏನಾದ್ರು ಇದ್ರ ಒಳಗಡೆ ಹೋಯ್ತು ಅಂತಂದ್ರೆ ಅದನ್ನ ಒಂದು ಸರ್ವಿಸ್ ಅಂಗಡಿಗಳಲ್ಲೋ ಅಥವಾ ಎಲ್ಲೋ ಹೋಗಿ ನೀವು ಇದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಆದ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ, ನೀವೇ ಆರಾಮಾಗಿ ಇದನ್ನ ಓಪನ್ ಮಾಡ್ಕೊಂಡು ನೀವೇ ಕ್ಲೀನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು ಜಸ್ಟ್ ಇಲ್ಲೊಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಗಮನಿಸ್ಕೊಳ್ಳಿ, ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲೊಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಜಸ್ಟ್ ಬಿಚ್ಕೊಂಡು ಈ ಒಂದು ಡೋರ್ ಅಂತ ಇರುತ್ತೆ, ಅಂದ್ರೆ ಒಂದು ಇದನ್ನ ಓಪನ್ ಮಾಡ್ಕೊಂಡು ಜಸ್ಟ್ ಯಾವುದಾದ್ರೂ ಒಂದು ಸ್ಮೂತ್ ಕ್ಲಾತ್ ಆಗಿರಲಿ ಅಥವಾ ಈ ಬಡ್ಸ್ಗಳು ಇರ್ತದಲ್ಲ, ಬಡ್ಸ್ ಇಂದ ನೀವು ಜಸ್ಟ್ ಇದನ್ನ ಕ್ಲೀನ್ ಮಾಡಿದ್ರೆ ಸಾಕು, ಎಲ್ಲೂ ಹೋಗಬೇಕಾಗಿಲ್ಲ, ಆರಾಮಾಗಿ ನೀವು ಈ ಒಂದು ಪ್ರಾಜೆಕ್ಟ್ ನೀವೇ ಕೂಡ ಕ್ಲೀನ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಪ್ರಾಜೆಕ್ಟ್ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೀವು 180 ಡಿಗ್ರಿವರೆಗೂ ಟಿಲ್ಟ್ ಮಾಡಿಕೊಂಡು ನೀವು ಯಾವ ತರ ಬೇಕು ನಿಮಗೆ, ಅಂದ್ರೆ ನಿಮಗೆ ಅಡ್ಜಸ್ಟ್ ಆಗೋ ತರ ಯಾವ ತರ ಬೇಕೋ ಆ ತರ ನೀವು ಇದನ್ನ ಯಾವ ಕಡೆ ಬೇಕಾದ್ರೂ ಪ್ರಾಜೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇನ್ನೊಂದು ಗಮನಿಸ್ಕೊಳ್ಳಿ, ನಿಮ್ಮ ಮನೇಲಿ ಏನಾದ್ರು ಪ್ರಾಜೆಕ್ಟ್ ಏನಾದ್ರು ತಗೊಳ್ಬೇಕು ಅಂತಂದ್ರೆ ನೀವು ಸ್ಕ್ರೀನೇ ತಗೊಳ್ಬೇಕು ಅಂತ ಏನಿಲ್ಲ. ಜಸ್ಟ್ ನಿಮ್ಮ ಮನೇಲಿ ಏನಾದ್ರು ವೈಟ್ ಗೋಡೆ ಇದ್ರೆ ಸಾಕು ಅಥವಾ ಸ್ವಲ್ಪ ಕ್ರೀಮ್ ಮಿಕ್ಸ್ ಕಲರ್ ಇದ್ರೂ ಸಾಕು. ನಿಮಗೆ ನೋಡಬಹುದು ನಾನು ಯಾವುದೇ ತರ ಸ್ಕ್ರೀನ್ ಹಾಕಿಲ್ಲ, ಜಸ್ಟ್ ಒಂದು ಗೋಡೆ ಮೇಲೆ ನಿಮಗೆ ಪ್ರಾಜೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಸೊ ಅಷ್ಟೇ ಅಲ್ಲ, ಈ ಒಂದು ಪ್ರಾಜೆಕ್ಟ್ ನಾನು ಇವಾಗ ಪ್ರಾಜೆಕ್ಟ್ ಮಾಡೋದು 150 ಇಂಚಸ್ ಅಲ್ಲಿ, ಅಪ್ ಟು ಇದನ್ನ 200 ವರೆಗೂ ನೀವು ದೊಡ್ಡದಾಗಿ ನೋಡ್ಕೊಳ್ಬಹುದು. ಬಟ್ ನಾನು ಇವಾಗ ತೋರಿಸ್ತಾ ಇರೋದು 150 ಇಂಚಸ್ ಅಲ್ಲಿ. ಇದನ್ನ ಅಪ್ ಟು ನೀವು 50 ಇಂಚಸ್ ಕೂಡ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ನೀವು 200 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಸೊ ಗಮನಿಸಬಹುದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಪ್ರಾಜೆಕ್ಟ್ ಸೇಮ್ ಟಿವಿ ತರನೇ. ಈ ಪ್ರಾಜೆಕ್ಟ್ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ, ಇದನ್ನ ಯಾವ ತರ ಯೂಸ್ ಮಾಡೋದು ನಮಗೆ ಗೊತ್ತಿಲ್ಲ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಸೊ ಆ ತರ ಅಲ್ಲ, ಜಸ್ಟ್ ನೀವು ಪ್ರಾಜೆಕ್ಟ್ ನ ಟಿವಿ ಯಾವ ತರ ಆನ್ ಮಾಡ್ತೀರಾ ರಿಮೋಟ್ ಅಲ್ಲಿ ರೆಡ್ ಕಲರ್ ಬಟನ್, ಸೊ ಅದೇ ತರನೇ ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಡೈರೆಕ್ಟ್ ಆಗಿ ಈ ತರ ಓಪನ್ ಆಗುತ್ತೆ. ಸೊ ಆಮೇಲೆ ಗಮನಿಸ್ಕೋಬಹುದು ನೀವು ಸೇಮ್ ಟಿವಿ ತರನೇ, ಯಾವುದೇ ತರದ ಟಿವಿಗೂ ಮತ್ತೆ ಪ್ರಾಜೆಕ್ಟ್ಗೂ ಯಾವುದೇ ತರದ ಎಕ್ಸ್ಟ್ರಾ ಏನು ಡಿಫ್ರೆನ್ಸ್ ಬರಲ್ಲ. ನೀವು ಟಿವಿ ಯಾವ ತರ ಯೂಸ್ ಮಾಡ್ತೀರಾ ಅದೇ ತರನೇ ಪ್ರಾಜೆಕ್ಟ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಸೊ ಗಮನಿಸ್ಕೋಬಹುದು. ಸೊ ಈ ಒಂದು ಪ್ರಾಜೆಕ್ಟ್ ನಿಮಗೆ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಸರ್ಟಿಫೈಡ್ ಇರೋದ್ರಿಂದ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ಎಲ್ಲ ತರದ OTT ಪ್ಲಾಟ್ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಪ್ರೈಮ್ ವಿಡಿಯೋ ಆಗಿರಲಿ, ಜಿಯೋ ಹಾಟ್ಸ್ಟಾರ್ ಆಗಿರಲಿ, MX ಪ್ಲೇಯರ್ ಆಗಿರಲಿ, ಸೋನಿ ಆಗಿರಲಿ, ಸೊ ಅಥವಾ ನೀವು
ಪ್ಲೇಸ್ಟೋರ್ ಆಗಿರಲಿ ಅಥವಾ ನೀವು ಪೆನ್ಡ್ರೈವ್ ಅಕೌಂಟ್ ಏನಾದರೂ ನೀವು ನೋಡ್ತೀನಿ ಅಂದರೆ ಫೈಲ್ಸ್ ಆಗಿರಲಿ. ಹಾಗೆ ನೀವು ಇದರಲ್ಲಿ ಟಿ ವಿ ಕ್ಯಾಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಟಿ ವಿ ಕ್ಯಾಸ್ಟಿಂಗ್ ಮೂಲಕ ನಿಮ್ಮ ಮೊಬೈಲಲ್ಲಿ ನೀವು ಮಿರಾಕ್ಯಾಸ್ಟ್ನ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ನೀವು ಏನೇನಾರ ಯೂಸ್ ಮಾಡ್ತೀರಾ. ಸೊ ವೈರ್ಲೆಸ್ ಮುಖಾಂತರ ದೊಡ್ಡ ಇಂಚಸ್ಸಲ್ಲಿ ಕೂಡ ಬರುತ್ತೆ. ಸೊ ಅದರಿಂದ ನೀವು ಫೋಟೋಸು ವಿಡಿಯೋಸ್ ಕೂಡ ನೋಡ್ಕೋಬಹುದು. ಅಥವಾ ನೀವೇನಾದರೂ ಒಂದು ಬಿಸ್ನೆಸ್ ಪರ್ಪಸ್ಗೆ ಏನಾದ್ರು ತೊಗೊಳ್ತೀನಿ ಅಂದರೆ ಸಮೀರನ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮನೇಲಿ ಏನಾದರೂ ಒಂದು ಸ್ಟೂಡೆಂಟ್ಗಳಿದ್ರೆ ಅಂದರೆ ನಿಮ್ಮ ಮಕ್ಕಳೇನಾದ್ರು ಇದ್ದರೆ ಅವ್ರಿಗೂ ನೀವು ಮಿರಾಕ್ಯಾಸ್ಟ್ ಮೂಲಕನೇ ಒಂದು ದೊಡ್ಡ ಇಂಚಸ್ಸಲ್ಲೂ ಕೂಡ ನೀವು ಕ್ಲಾಸ್ ಕೂಡ ಈ ಥರ ಮಾಡ್ಕೋಬಹುದು. ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಆಪ್ಷನ್. ಸೊ ಗಮನಿಸ್ಕೋಬಹುದು, ಇಲ್ಲೇ ನಿಮಗೆ ಇನ್ಬಿಲ್ಟ್ ಆಗಿ ಡೈರೆಕ್ಟ್ ಆಗಿ ಮೆನು ಅಲ್ಲೇ ನಿಮಗೆ ಈ ತರದ OTT ಪ್ಲಾಟ್ಫಾರ್ಮ್ ಬರೋದ್ರಿಂದ ಡೈರೆಕ್ಟ್ ಆಗಿ ಏನು ಪ್ಲೇ ಮಾಡ್ತೀರಾ ಅದು ನಿಮ್ಗೆ ಯೂಸ್ ಆಗುತ್ತೆ. ಸೊ ಮೇಲ್ಗಡೆ ಬಂದ್ರೆ ಗಮನಿಸ್ಕೋಬಹುದು, ಇಲ್ಲಿ ನೆಟ್ವರ್ಕ್ ಅಂತ ಒಂದು ಆಪ್ಷನ್ಸ್ ಇದೆ, ಕಾಣಿಸ್ತಿದೆಯಾ? ನೆಟ್ವರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಮನೆಯಲ್ಲಿರುವಂಥ ಏನಾದರೂ ಇಂಟರ್ನೆಟ್ ಏನಾದರೂ ಫೈಬರ್ ಕನೆಕ್ಷನ್, ಜಿಯೋ ಫೈಬರು ಅಥವಾ ಏರ್ಟೆಲ್ ಫೈಬರ್ ಕನೆಕ್ಷನ್ ಇದ್ರೆ ಸೊ ಇಲ್ಲಿಗೆ ಬಂದು ಕನೆಕ್ಟ್ ಟು ನೆಟ್ವರ್ಕ್ ಅಂತಿದೆ. ಕನೆಕ್ಟ್ ಟು ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಯರೆಸ್ಟ್ ನಿಮಗೆ ಡಿವೈಸ್ಗಳು ಬರುತ್ತೆ. ಎಕ್ಸಾಂಪಲ್ ಈಗ ಲಕ್ಷ ಎಂಟರ್ಪ್ರೈಸಸ್ ಅಂತ ವೈಫೈ ನೇಮ್ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಾಸ್ವರ್ಡ್ ಹಾಕೊಂಡ್ರೆ ಕನೆಕ್ಟ್ ಆಗುತ್ತೆ. ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿದ್ರು ಕೂಡ ಹಾಟ್ಸ್ಪಾಟ್ ನೇಮ್ ಕೂಡ ಬರುತ್ತೆ. ಗಮನಿಸ್ಕೋಬಹುದು, ಇಲ್ಲೆಲ್ಲ ನಿಯರೆಸ್ಟ್ ಇರುವಂಥ ಎಲ್ಲ ಇದು ಬರುತ್ತೆ. ನಿಮ್ದು ಯಾವುದು ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಅದು ಕನೆಕ್ಟ್ ಕೂಡ ಆಗುತ್ತೆ. ಸೊ ಹಾಗೆ ಇನ್ನು ಬ್ಲೂಟೂತ್ ಇದರಲ್ಲಿ ಆಪ್ಷನ್ಸ್ ಕೂಡ ಇದೆ. ಗಮನಿಸ್ಕೋಬಹುದು, ಬ್ಲೂಟೂತ್ ಆಪ್ಷನ್ ಇಂದ ನೀವು ಇದಕ್ಕೆ ವೈರ್ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಸೌಂಡ್ ಏನಾದ್ರು ಕನೆಕ್ಟ್ ಮಾಡಬಹುದು ಅಂತ ಯಾವುದೇ ಥರ ನೆಸೆಸಿಟಿ ಇಲ್ಲ. ಜಸ್ಟ್ ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿರುವಂಥ ಸೌಂಡ್ ಬಾರ್ಗಳು ಸಿಸ್ಟಮ್ಗಳನ್ನು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೋಬಹುದು. ಸೊ ಹಾಗೆ ಇನ್ನು ಗಮನಿಸ್ಕೊಳ್ಳಿ, ಇದರ ಸೆಟ್ಟಿಂಗ್ನ ವಿಚಾರಕ್ಕೆ ಬರ್ತೀನಿ. ಸೆಟ್ಟಿಂಗ್ ಗಮನಿಸ್ಕೋಬಹುದು. ಸೊ ಸೆಟ್ಟಿಂಗ್ ಇಲ್ಲಿದೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಆಪ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ನೀವು ಪಿಕ್ಚರ್ ಕ್ವಾಲಿಟಿನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಗಮನಿಸ್ಕೋಬಹುದು, ಸ್ಟ್ಯಾಂಡರ್ಡ್ ಆಗಿರಲಿ, ವಿವಿಧ ಆಗಿರಲಿ ಅಥವಾ ಡೈನಾಮಿಕ್ ಆಗಿರಲಿ, ನೀವು ಯಾವ ಥರ ಬೇಕೋ ಆ ಥರ ಕಲರು ಕಾಂಟ್ರಾಸ್ಟ್ ಕೂಡ ನೀವು ಇದರಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇನ್ನು ಸೌಂಡ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ಲೆನ್ಸ್ನ ವಿಚಾರಕ್ಕೆ ಬಂದರೆ ಲೆನ್ಸ್ನ ಗಮನಿಸ್ಕೋಬಹುದು. ಕೆಲವೊಬ್ರು ಇದನ್ನ ಟೇಬಲ್ ಮೇಲೆ ಇಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಸೀಲಿಂಗ್ ನಾನು ಏನಾದ್ರು ಫಿಟ್ ಮಾಡ್ತೀನಿ ಸರ್ ಇದನ್ನ ಅಂತ ಹೇಳ್ತಾರೆ. ಸೀಲಿಂಗ್ ಫಿಟ್ ಮಾಡಿದ್ರೆ ನಿಮ್ಗೆ ಉಲ್ಟಾ ಬರಬೇಕಲ್ಲ. ಸೊ ಗಮನಿಸ್ಕೋಬಹುದು, ಸೆಟ್ಟಿಂಗ್ ಹೋಗಿ ಲೆನ್ಸ್ನ ಆಪ್ಷನ್ ಬಳಸಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಫ್ರಂಟು, ರೇಡು, ಸೀಲಿಂಗು. ಸೊ ಈ ತರ ನಿಮ್ಗೆ ಯಾವ ತರ ಬೇಕೋ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ. ಇನ್ನು ಈ ಒಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಆಟೋ ಫೋಕಸ್ ಮತ್ತೆ ಆಟೋ ಕೀಸ್ಟೋನ್ ಒಳಗೊಂಡಿದೆ. ಅಂತಂದ್ರೆ ನೀವು ಆಟೋ ಫೋಕಸ್ ಏನಾದ್ರು ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆ ತರ ಒಂದು ಆಪ್ಷನ್ಸ್ ಕೂಡ ಇದೆ. ಇನ್ನು ಡಿಜಿಟಲ್ ಝೂಮ್ ನ ವಿಷಯಕ್ಕೆ ಬಂದ್ರೆ ಸೊ ಇದನ್ನ ಈಗ ನಾನು ನಿಮಗೆ 150 ಇಂಚಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನಮಗೆ ಸರ್ ನನಗೆ 150 ಇಂಚಸ್ ಬೇಡ, ನನಗೆ 100 ಇಂಚಸ್ ಬೇಕು ಅಥವಾ 80 ಇಂಚಸ್ ಅಲ್ಲಿ ಬೇಕು ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಸೊ ಈ ಝೂಮ್ ಆಪ್ಷನ್ ಬಂದ್ಬಿಟ್ಟು ನೀವು ಒಂದ್ ಸೆಕೆಂಡ್ ಸೊ ಗಮನಿಸ್ಕೊಳ್ಳಿ, ಇಲ್ಲಿ ನೀವು ಝೂಮ್ ಆಪ್ಷನ್ಗೆ ಬಂದು ನಿಮಗೆ ಯಾವ ತರ ಬೇಕೋ ಅಷ್ಟು ನೀವು ಇದನ್ನ ಕಡಿಮೆ ಕೂಡ ಮಾಡ್ಕೋಬಹುದು, ಮತ್ತೆ ನಿಮ್ಮ ಒಂದು ಇಂಚಸ್ನ ನೀವು ಲಾರ್ಜ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಅಂದ್ರೆ ಇದು ಅಪ್ಡೇಟ್ ವರ್ಷನ್ ಆಂಡ್ರಾಯ್ಡ್ 13 ಹೊಂದಿರೋದ್ರಿಂದ ತುಂಬಾನೇ ಫಾಸ್ಟ್ ಆಗಿ ಫೇರ್ ಕೂಡ ಆಗುತ್ತೆ, ಅಷ್ಟೆಲ್ಲ ತುಂಬಾನೇ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ. ಇದರಲ್ಲಿ 1 GB ಮತ್ತೆ 8 GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಸೊ ಗಮನಿಸಬಹುದು, ಇನ್ನು ಇದ್ರ ಪಿಕ್ಚರ್ ಕ್ವಾಲಿಟಿ ಮತ್ತೆ ಬ್ರೈಟ್ನೆಸ್ ನ ಬಗ್ಗೆ ಮಾತಾಡೋಣ. ಇನ್ನು ಬ್ರೈಟ್ನೆಸ್ ಬಂದ್ಬಿಟ್ಟು ನಿಮಗೆ 14,000 ಲೂಮಿನನ್ ಜೊತೆಗೆ ಬರ್ತಾ ಇದೆ, ಅಂದ್ರೆ 14,000 ಲೂಮಿನನ್ ಜೊತೆಗೆ ಬರ್ತಾ ಇದೆ, ಮತ್ತೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇರೋದ್ರಿಂದ ಕ್ವಾಲಿಟಿ ಗಮನಿಸ್ಕೋಬಹುದು ನೀವು ಯಾವ ಲೆವೆಲ್ಗೆ ಬರ್ತಾ ಇದೆ ಅಂತ. ಮತ್ತೆ ಇಲ್ಲಿ 14,000 ಲೂಮಿನನ್ಸ್ ಇರೋದ್ರಿಂದ ನೀವೇನಾದ್ರೂ 150 ಅಲ್ಲ, ಈಗ ನೀವು ಸ್ವಲ್ಪ ಬೆಳಕಲ್ಲಿ ನೋಡಬೇಕು, ಲೈಟ್ ಬೆಳಕಲ್ಲಿ ನೋಡಬೇಕು ಅಂತಂದ್ರೆ ಇದನ್ನ ನೀವು ಒಂದು 50 ಅಥವಾ 80 ಇಂಚಸ್ ಅಲ್ಲಿ ಒಂದು ಚಿಕ್ಕದ ಒಂದು ಸ್ಕ್ರೀನ್ ಮಾಡ್ಕೊಂಡು ಲೈಟ್ ಆನ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಬಟ್ ನಾನು ಇವಾಗ ನಿಮಗೆ 150 ಇಂಚಸ್ ಅಲ್ಲಿ ತೋರಿಸ್ತಿರೋದ್ರಿಂದ ನೀವು ಡಾರ್ಕ್ ರೂಮ್ ಅಲ್ಲೇ ನೋಡ್ಬೇಕಾಗತ್ತೆ. ಸೊ ಗಮನಿಸ್ಕೋಬಹುದು, ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ತರ ಈ ಒಂದು 12,000 ರುಪೀಸ್ಗೆ ಮಾತ್ರ ಸಖತ್ತಾಗಿರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇನ್ನು ಗಮನಿಸ್ಕೋಬಹುದು, ಈ ಒಂದು ಪ್ರೊಜೆಕ್ಟರ್ ಬಂದ್ಬಿಟ್ಟು 1080p ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ 4K ಕೂಡ ಡಿಕೋಡಿಂಗ್ ನ ಮಾಡುತ್ತೆ. ಸೊ ಹಾಗೆ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ನಾನೀಗ. ಗಮನಿಸ್ಕೋಬಹುದು, ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ನಿಮಗೆ 1440 ಪಿಕ್ಸೆಲ್ ಅಲ್ಲಿ ಪ್ಲೇ ಆಗ್ತಾ ಇದೆ. ಅದನ್ನು 2160 ಪಿಕ್ಸೆಲ್ಸ್ ಅಲ್ಲೂ ಕೂಡ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ನೇಟಿವ್ ಬಂದ್ಬಿಟ್ಟು 1080p, ಇದನ್ನು ನೀವು 2160 ಪಿಕ್ಸೆಲ್ಸ್ ಕೂಡ ನಿಮಗೆ ಅಂದ್ರೆ ಎಕ್ಸಾಕ್ಟ್ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಬ್ರೈಟ್ನೆಸ್ ಮತ್ತೆ ಶಾರ್ಪ್ನೆಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಕಲರ್ ನ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಪ್ರೊಜೆಕ್ಟರ್ ಬಂದ್ಬಿಟ್ಟು ನಿಮಗೆ 15 ಮಿಲಿಯನ್ ಪ್ಲಸ್ ಅಂದ್ರೆ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಅಂತಂದ್ರೆ ಕಲರ್ ಗಮನಿಸ್ಕೋಬಹುದು ನೀವು, ಒಂದು ನ್ಯಾಚುರಲ್ ಕಲರ್ ಅಲ್ಲಿ ನಿಮಗೆ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಇನ್ನು ಈ ಒಂದು ಪ್ರಾಡಕ್ಟ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಹಾಗೇನಾದ್ರೂ ನೀವೇನಾದ್ರೂ ಬಜಾಜ್ ಕಾರ್ಡ್ EMI ಆಪ್ಷನ್ ಏನಾದ್ರು ಬಂದಿದ್ರೆ ಸೊ ನಿಮಗೆ ಬಜಾಜ್ EMI ಇಂದ ಈ ಒಂದು ಪ್ರಾಡಕ್ಟ್ ಕೂಡ ಕೊಡ್ತೀವಿ. ಸೊ ಹಾಗೆ ಇನ್ನು ಡೈರೆಕ್ಟ್ ಆಗಿ ಬಂದು ಕೂಡ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರು ಇರುವಂತದ್ದು, ಮೈಸೂರಲ್ಲಿ ಮಂಡಿ ಮೊಹಲ, ಕಬೀರ್ ರೋಡ್, ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಲಕ್ಷ ಎಂಟರ್ಪ್ರೈಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಇದನ್ನ ಡೈರೆಕ್ಟ್ ಆಗಿ ಒಂದು ಡೆಮೋ ನೋಡ್ಬಿಟ್ಟು ಕೂಡ ನೀವು ತಗೊಂಡ್ಕೊಂಡು ಹೋಗಬಹುದು. ಸೊ ಹಾಗೆ ಇದೇ ತರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.